ಇದು ಸಪ್ತಸಾಗರದಾಚೆ ಅದಕ್ಕೂ ಮೊದಲೇ ಆಗಿದ್ದ ಅಥವಾ ಹೇಗೆ ಸರ್ ಅದು ಅದ್ರ ಗ್ಲಿಮ್ಸಸ್ ನೋಡಿದ್ರು ಅವರು? ಇಲ್ಲ, ಆ್ಯಕ್ಚುಲಾಗಿ ಏನಾಗಿತ್ತು ಅಂದರೆ ಸಪ್ತಸಾಗರದಾಚೆ ಎಲ್ಲೋಲ್ಲಿ ಮಾಡ್ತಿದ್ದೀನಿ ಅಂತ ಮಾತ್ರ ಅವ್ರಿಗೆ ಗೊತ್ತಿತ್ತು. ಯಾಕಂದರೆ ಸಪ್ತಸಾಗರದಾಚೆ ಎಲ್ಲೋ ಶೂಟಿಂಗ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಇವರು ಶುರು ಮಾಡೋ ವೇಳೆಗೆ. ಸೊ ಅವರು ರಶಸ್ ಗಿಶಸ್ ಏನು ನೋಡಿರಲಿಲ್ಲ. ಅದು ಅದರಲ್ಲೂ ಒಂದು ಪಾತ್ರ ಮಾಡ್ತಿದ್ದೀನಿ ಸರ್ ಅಂತ ಹೇಳಿದೆ. ಅದು ಅವರೇನು ನೋಡಿರಲಿಲ್ಲ ಮತ್ತು ಅವರು ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಅವ್ರಿಗೆ. ನಾನು ಕತೆ ಕೇಳಿದ್ದೀನಿ ಅಂದರೆ ಅವರು ಅದಕ್ಕೆ ಮುಂಚೆ ಹೇಮಂತರಾವ್ ಜೊತೆ ಮಾತಾಡಿದಾಗ ಕತೆ ಕೇಳಿದ್ದೀನಿ ಅಂತ ಹೇಳಿದರು. ಅದರ ಹೊರತಾಗಿ ಅವ್ರಿಗೆ ಈ ಸೋಮ ಅನ್ನೋ ಪಾತ್ರದ ಬಗ್ಗೆ ಅವನ ವಿವರಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ಪಾತ್ರನ ಅವರು ಪೋಷಿಸೋ ವೇಳೆಗೆ ಆ ಪಾತ್ರದ ಯಾವ ವಿವರಣೆಗಳು ಅವ್ರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಓಕೆ ಅಂದರೆ ನೋಡಿರಲಿಲ್ಲ ಅವರು. ಅವರಿಗಿದ್ದಿದ್ದ ಒಂದೇ ನಂಬಿಕೆ ನಾನು ಹಿಂದೆ ಮಾಡಿದಂಥ ಸೀರಿಯಲ್ಲು. ಆ ಸೀರಿಯಲ್ನಲ್ಲಿ ಇವನು ಮಾಡ್ತಾನೆ, ಇವನು ಆಮೇಲೆ ಸ್ವಲ್ಪ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ಗೆ ನೇಚರಲ್ಲಿ ಸ್ವಲ್ಪ ಅನ್ಪ್ರೆಡಿಕ್ಟಬಲ್ ಇದ್ದಾನೆ ಇವನು. ಅಂದರೆ ಇದಕ್ಕಿದ್ದಂಗೆ ಏನೇನೋ ಮಾಡಿಬಿಡ್ತಾನೆ ಇವನು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಇದಕ್ಕೆ ಸೂಟ್ ಆಗಬಹುದು ಅಂತ ಅನಿಸಿದೆ ಅವರಿಗೆ. ಅವತ್ತು ಟೀಸರ್ ಲಾಂಚ್ ದಿನ ವೇದಿಕೆ ಮೇಲೆ ಮಾತಾಡ್ತಿದ್ರೆ ಅಂದರೆ ನಿಮ್ಮಿಬ್ಬರ ಗೆಳೆತನ ಯಾವ ಮಟ್ಟದ್ದು ಅಂತ ಅಂದ್ಬಿಟ್ಟು, ಯಾಕಂದರೆ ಸ್ಟ್ರಗಲಿಂದನೇ ಸ್ಟಾರ್ಟ್ ಮಾಡ್ಕೊ ಬರ್ತೀರಿ, ಕಷ್ಟದಲ್ಲೆಲ್ಲ ಜೊತೆಗಿರ್ತೀರಿ. ಈಗ ನೀವು ಒಂದು ಫೇಸ್ ನೋಡ್ಕೊ ಬಂದಿದ್ರ ಅಂದರೆ ನಿರ್ದೇಶಕನಾಗಿ ನಿಮ್ಗೊಂದು ಅನುಭವ ಇದೆ. ಈಗ ಗೆಳೆಯ ಅವರು ನಿರ್ದೇಶನಾಗಿ ಬರ್ತಿರೋಂಥ ಕ್ಷಣ ಅದು. ಸೊ ಆ ಸಂದರ್ಭದಲ್ಲಿ ನಿಮ್ಮಿಬ್ಬರು ಮಾತುಕತೆ ಹೇಗಿರ್ತಾ ಇತ್ತು ಅಂತ ಅಂದ್ಬಿಟ್ಟು? ಇಲ್ಲ, ಆ್ಯಕ್ಚುಲಾಗಿ ಒಂದು ಕ್ಲಾರಿಟಿಯಲ್ಲಿ ಏನಂದರೆ ಇಬ್ಬರು ಆ ವಿಷಯವಾಗಿ ಯಾವತ್ತೂ ಮಾತಾಡೇ ಇಲ್ಲ. ಅಂದರೆ ಇಡೀ ಚಿತ್ರ ನಿರ್ಮಾಣದ ಹಂತದಲ್ಲಿ, ಇಡೀ ಕೋಟಿ ಸಿನಿಮಾದ ನಿರ್ಮಾಣ ಹಂತದಲ್ಲಿ ಪರಮೇಶ್ವರಾಗಲಿ ನಾನಾಗಲಿ ವಾಟ್ ಶಾರ್ಟ್ ಹಿ ಟೇಕ್ಸ್, ವಾಟ್ ಈಸ್ ದಿ ಕಂಪೋಸಿಷನ್, ವೈ ಹಿ ಈಸ್ ಡೂಯಿಂಗ್ ಸೊ, ಯಾಕೆ ಈ ಥರ ತೆಗಿತಾ ಇದ್ದಾರೆ ನಾನೂ ಪ್ರಶ್ನೆ ಮಾಡಿಲ್ಲ. ಅವ್ರು ನನಗೆ ಹೇಳೂ ಇಲ್ಲ. ನಾನು ಇದು ಶಾರ್ಟು, ನನಗೆ ಇದು ಬೇಕು ಅನ್ನೋರು ಆಯಿತು ಅಂತ ನಾನು. ಯಾಕೆಂದರೆ ಅದು ಎಂಟರಿಂಗ್ ಯುವರ್ ಪ್ರೈವೇಟ್ ಅರೇನಾ. ಅಂದರೆ ಅದು ನಿನಗೆ ಒಂದು ಇದನ್ನು ಮಾಡಬೇಕು ಅಂತ ಇದೆ, ಅದನ್ನು ನೀನು ಮಾಡ್ತಾಯಿದ್ಯಾ. ನಾನು ಅದಕ್ಕೆ ಪೂರಕವಾಗಿ ನನ್ನನ್ನು ನಟನಾಗಿ ಕರೆದಿದ್ದೆ. ನಟನಾಗಿ ನನ್ನ ಪಾತ್ರ ಏನಿದೆ ಅದನ್ನು ನಾನು ನಿಭಾಯಿಸುವಲ್ಲಿ ಮಾತ್ರ ನನ್ನ ಕಾರ್ಯಕ್ಷಮತೆ ತೋರಿಸ್ಬೇಕಾಗಿರೋದೇ ಹೊರತು ನೀನೇನು ಅಂದ್ಕೊಂಡಿದೀಯಾ, ಯಾತಕ್ಕಾಗಿ ಈ ಶಾರ್ಟ್ ಇಟ್ಟೆ, ಇದು ಯಾವುದನ್ನು ಪ್ರಶ್ನಿಸೋ ಅಧಿಕಾರ ಆಗಲಿ ಅಥವಾ ಯಾವುದೇ ರೀತಿಯಾದ ಒಂದು ಪರ್ಸ್ನಲ್ ಪ್ರಶ್ನೆಗಳಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಸೊ ವಿ ವರ್ ಫ್ರೆಂಡ್ಸ್ ಥರನೇ ಇದ್ವಿ. ರಮೇಶ್ ಇಲ್ಲಿ ಬಂದರೆ ಹಂಗೆ ಕೂತ್ಕೋಬೋದಾ, ಹಿಂಗೆ ನಿಂತ್ಕೋಬೋದಾ, ನೀವು ಈ ಶೀನಲ್ಲಿ ಬಟ್ಟೆ ತೆಗಿತೀನಿ ಸರ್, ಚಡ್ಡಿ ಇರಬೇಕಾ, ಅದು ತೆಗಿಬೇಕಾ, ಈ ಥರನೇ ಮಾತಾಡಿದ್ದೀವಿ ಹೊರತು ನಾವು ಯಾವತ್ತೂ ಬೇರೆ ಥರದ್ದು ಅಂದರೆ ಬೇರೆ ಡಿಸ್ಕಷನ್ಸ್ ಆಗಲಿ ಆ ಥರದ್ದು ಇಲ್ಲವೇ ಇಲ್ಲ. ಅವ್ರ ಕೆಲಸ ಅವರು ಗೊತ್ತಿದೆ, ಅವ್ರು ಮಾಡ್ತಾರೆ. ನನಗೆ ಈ ಥರದ್ದೊಂದು ಕೇಳಿದ್ದಾರೆ, ಇದನ್ನು ನಾವು ಮಾಡ್ತೀವಿ, ಇಷ್ಟೇ ಇತ್ತು. ವಿ ವರ್ ವೆರಿ ಕಾರ್ಡಿಯಲ್, ಆರಾಮಿದ್ವಿ, ತುಂಬ ಸಂತೋಷವಾಗಿ ನೋಡ್ಕೊಂಡಿದ್ದಾರೆ ನನ್ನ. ಹೊರಡೋ ದಿವಸ ನನಗೊಂದು ಬಾಟ್ಲ್ ವಿಸ್ಕಿ ಬೇರೆ ಕೊಟ್ಟು ಕಳಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ. ಸೊ ಇಟ್ ವಾಸ್ ವೆರಿ ನೀಟ್. ಅಂದರೆ ಆರಾಮ್ ಕೆಲಸ ಮಾಡಿದ್ದೀವಿ, ಸಂತೋಷವಾಗಿ ಮಾಡಿದ್ದೀವಿ, ಖುಷಿಪಟ್ಟು ಮಾಡಿದ್ದೀವಿ, ತುಂಬ ಸಂತೋಷವಾಗಿ ಮಾಡಿದ್ದೀವಿ.